ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಸ್ಪಗೆಟಿ. ವೈಟ್ ಸಾಸ್ ಸ್ಪಗೆಟಿ ಮಾಡ್ತಾ ಇದ್ದೀನಿ. ಸೊ ವೈಟ್ ಸಾಸ್ ಸ್ಪಗೆಟಿ ಏನಕ್ಕೆ ಅಂದರೆ ನನ್ನ ಆಫೀಸ್ ಫ್ರೆಂಡ್ಸ್ಗೋಸ್ಕರ ಅವ್ರು ತುಂಬ ದಿನದಿಂದ ತಿನ್ನಬೇಕು ಅಂತ ಇದ್ರು. ಸೊ ಅವ್ರಿಗೂ ವೈಟ್ ಸಾಸ್ ಪಾಸ್ತಾ ಇಷ್ಟ. ಸೊ ಪಾಸ್ತಾ ಎಲ್ಲ ಇವತ್ತು ಸ್ಪಗೆಟಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಮತ್ತು ಅವ್ರ ರಿಯಾಕ್ಷನ್ಸ್ ಮತ್ತು ಇವತ್ತಿನ ಇಡೀ ದಿನ ಹೇಗೆ ಹೋಗುತ್ತೆ ಅಂತಲೂ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನೀಗ ಫಸ್ಟ್ ಸ್ಟೆಪ್ಪಲ್ಲಿ ವಾಟರ್ನ ಹೀಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಸ್ಪಗೆಟಿ ಬಂದು ದುರುಮ್ ವೀಟ್ ಸ್ಪಗೆಟಿ, ಆ್ಯಂಡ್ ಇಟ್ಸ್ ಬೆಟರ್ ದ್ಯಾನ್ ಯೂಸಿಂಗ್ ಮೈದಾ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನೋಡೋಣ ಹೇಗಾಗತ್ತೆ ಅಂತ. ಸೊ ನಾನೀಗ ಸ್ಪಗೆಟಿನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಲೆಟಸ್ ಕುಕ್. ಸೊ ಲಾಂಗ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಬ್ರೇಕ್ ಮಾಡ್ತಾ ಇಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಂತ. ಸೊ ನಾನು ಇನ್ನೂ ಕಾಯ್ತಾ ಇದ್ದೀನಿ. ನಾನು ಸ್ಪ್ರೆಡ್ ಮಾಡಿದೆ, ಫ್ಲೇಮ್ ಇನ್ಕ್ರೀಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಇನ್ನೂ ಹೋಗ್ತಿಲ್ಲ. ಅದು ವೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಸಾಫ್ಟಾಗಿ ಅದು ಬೆಂಡ್ ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಒಂದು ಪ್ಯಾನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ನಾವು ಸ್ಪಗೆಟಿನ ಕುಕ್ ಮಾಡ್ತಾ ಇದ್ವಲ್ಲ, ಸೊ ಅದು ಕೂಡ ನಾನು ಕುಕ್ ಮಾಡಿಕೊಂಡು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನೋಡೋಣ. ಸೊ ಪ್ಯಾನ್ಗೆ ಫಸ್ಟು ಬಟರ್ ಹಾಕೊಳ್ಳೋಣ. ಆ್ಯಂಡ್ ಬೇಬಿಕಾರ್ನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಜುಕೀನಿ ಹಾಕೋಣ. ಸ್ವಲ್ಪ ಆಲಿವ್ಸು ಹಾಕ್ತಾ ಇದ್ದೀನಿ. ಸೊ ಆಲಿವ್ಸ್ ಇಸ್ ಎವ್ರಿ ಒನ್ಸ್ ಫೇವ್ರೆಟ್, ನನ್ನ ಫೇವ್ರೆಟ್ ಕೂಡ. ಆಲಿವ್ಸ್ ಆದಮೇಲೆ ಒಂದು ಸ್ವಲ್ಪ ಜಾಲಪಿನೋಸ್, ಬಿಕಾಸ್ ಜಾಲಪಿನೋಸ್ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಈಗ ಇದನ್ನು ನಾವು ನೀಟಾಗಿ ಸಾಟೆ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಹಾಕಿ. ಸೊ ಸಾಲ್ಟ್ ಹಾಕಿದ್ರೆ ಅದು ನೀಟಾಗಿ ಕುಕ್ ಆಗುತ್ತೆ. ಇದನ್ನ ಒಂದು 2 to 3 minutes ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸಾಟೆ ಆಗಿದೆ. ಇನ್ನೊಂದು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಆ್ಯಂಡ್ ಬಟರ್ ಹಾಕ್ಕೊಂಡು 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಆಫ್ ಮೈದಾ ಹಾಕಬೇಕು. ಅದನ್ನು ನೀಟಾಗಿ ಬಟರಲ್ಲಿ ಫ್ರೈ ಆಗಲಿ. ಓಕೆ, ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಸ್ ನೀಡೆಡ್ ಸಾಲ್ಟ್ ಹಾಕೋತಾ ಇರಿ. ಸೊ ಅದು ನೀಟಾಗಿ ಸಾಲ್ಟ್ ಅಬ್ಸಾರ್ಬ್ ಆಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಫ್ರೆಶ್ ಮಿಲ್ಕ್ ತೊಗೊಂಡಿದ್ದೀನಿ. ಆ್ಯಂಡ್ ಮಿಲ್ಕ್ನ ಪೋರ್ ಮಾಡ್ತೀನಿ. ಆ್ಯಂಡ್ ಇದನ್ನು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಅದು ನಾವು ಮೈದಾ ಹಾಕಿರೋದ್ರಿಂದ ಅದು ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕೇಯ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಮತ್ತೆ ಪಿಜ್ಜಾ ಒರೆಗಾನೋ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ನನಗಂತೂ ರೆಡ್ ಸಾಸ್ ಪಾಸ್ತಾಗಿಂತ ವೈಟ್ ಸಾಸ್ ಪಾಸ್ತಾ ಆರ್ ವೈಟ್ ಸಾಸ್ ಸ್ಪಗೆಟಿನೇ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವುದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಟ್ರೈ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಯುನೀಕಾಗೂ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಕಮೆಂಟ್ ಮಾಡಿ. ಸೊ ಇದು ಬಾಯ್ಲ್ ಆಗ್ತಾ ಇದ್ದಂಗೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡು ನಮ್ಮದು ಕುಕ್ ಆಗಿರೋ ಸ್ಪಗೆಟಿನ ಇದಕ್ಕೆ ನಿಧಾನಕ್ಕೆ ಆ್ಯಂಡ್ ಇದನ್ನು ನಾವು ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಆ್ಯಕ್ಚುಲಿ ನಾನೊಬ್ಬಳೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಸೊ ನಾನೇ ಮಿಕ್ಸ್ ಮಾಡಬೇಕು, ನಾನೇ ವಿಡಿಯೋನೂ ಶೂಟ್ ಮಾಡಬೇಕು. ಸೊ 2 ಮಿನಿಟ್ಸ್ ಇರಿ, ನೀಟಾಗಿ ಮಿಕ್ಸ್ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಇಷ್ಟು ನೀಟಾಗಿ ಕುಕ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಇದು ಸ್ವಲ್ಪ ನಾನು ನೀರು ಬಿಟ್ಟಿದ್ದೀನಿ, ಯಾಕಂದರೆ ಇದನ್ನ ನಾನು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಸೊ ತುಂಬ ಡ್ರೈ ಆಗಿಬಿಟ್ರೆ ತಿನ್ನೋದಕ್ಕಾಗಲ್ಲ. ಸೊ ಇದು ಆ್ಯಕ್ಚುಲಿ ಗಟ್ಟಿ ಆಗುತ್ತೆ, ಕೂಲ್ ಆದಮೇಲೆ ಗಟ್ಟಿ ಆಗುತ್ತೆ. ಸೊ ನಮ್ಮ ಪಾಸ್ತಾ ರೆಡಿ ಇದೆ. ಈಗ ಇದನ್ನು ನಾವು ಪ್ಯಾಕ್ ಮಾಡೋಕ್ಕೆ ಹೋಗೋಣ. ಲೆಟ್ಸ್ ಗೋ. ಆ್ಯಕ್ಚುಲಿ ಲೆಟ್ಸ್ ಗೋ ಅಲ್ಲ, ಬಿಕಾಸ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಚೀಸೇ ಮರೆತುಬಿಟ್ಟಿದೆ. ಸೊ ಈಗ ನಾನು ಚೀಸ್ ಕ್ಯೂಬ್ಸ್ ಹಾಕಿದ್ದೀನಿ. ಚೀಸ್ ಕ್ಯೂಬ್ಸ್ ಹಾಕಿಬಿಟ್ಟು ನೀಟಾಗಿ ಅದು ಮೆಲ್ಟ್ ಆಗಲಿ. ಮೆಲ್ಟ್ ಆಗಿದ ತಕ್ಷಣ ನಾವು ಟ್ರಾನ್ಸ್ಫರ್ ಮಾಡ್ಕೊಬೋದು, ನಾವು ಪ್ಲೇಟ್ ಆಗಲಿ ಬಾಕ್ಸ್ ಏನಿದೆ. ಅಂತ ಸ್ಮೆಲ್ ಬರ್ತಾರೆ. ಐ ಕಾಂಟ್ ವೇಟ್ ಟು ಟ್ರೈ ದಿಸ್. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ ಕೂಡ, ಸೊ ಅವ್ರ ರಿಯಾಕ್ಷನ್ ಹೇಗಿರ್ತದೆ ಅಂತ ನನಗೆ ಫುಲ್ ಕ್ಯೂರಿಯಾಸಿಟಿ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಬೇಗ ಆಫೀಸಿಗೆ ಹೋಗೋಣ. ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಸೊ ಮಾತಾಡ್ಕೊಂಡು ನಿಂತ್ಕೊಳ್ಳಲ್ಲ, ಲೆಟ್ಸ್ ಗೋ. ಸೊ ನಾನು ನೆಕ್ಸ್ಟ್ ಈಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಹೋಗೋಣ ಆಫೀಸ್ಗೆ. ಹಾಯ್ ಸ್ಮೃತಿ. ಹಾಯ್ ಬ್ರೋ. ಸೊ ಆ್ಯಕ್ಚುಲಿ ಓಪನ್ ಬೇಲ್ ಕುತ್ಕೋತಿದ್ವಿ, ಬಟ್ ಇವತ್ತು ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೀಕ್ರೆಟ್. ಓಕೆ, ಸೊ ಫೈನಲಿ ನಮಗೆ ಕಾನ್ಫರೆನ್ಸ್ ರೂಮ್ ಸಿಕ್ಕಿದೆ. ಸೊ ಕಾನ್ಫರೆನ್ಸ್ ರೂಮಲ್ಲಿ ಕುತ್ಕೊಂಡಿದ್ದೀವಿ. ಲೆಟ್ಸ್ ಸ್ಟಾರ್ಟ್ ಬ್ಯಾಟಿಂಗ್. ಹೆಂಗಿದೆ ಹೆಂಗಿದೆ ಸ್ಮೃತಿ? ವಾವ್, ಮಸ್ತಿದೆ. ಹೌದು. 10ಗೆ ಎಷ್ಟು ರೇಟಿಂಗ್ ಕೊಡ್ತೀಯಾ? ಬ್ರೋ ಅಫ್ಕೋರ್ಸ್ 9.5. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಸ್ಪೆಗೆಟಿ ಅಂದರೆ ತಿಂತಾ ಇದ್ದೆ ಫಸ್ಟ್ ಟೈಮ್ ಅಲ್ಲ, ಅದೇ ಈ ಥರ ಟೇಸ್ಟ್ ತಿಂತದೆ ಫಸ್ಟ್ ಟೈಮ್. ವೈಟ್ ಸಾಸಲ್ಲಿ. ಕೀರ್ತಿ, ಈಗ ನೀನು ಹೇಳು ರೇಟಿಂಗ್. 9.5. ಓಕೆ, ಆ 0.5 ಏನಕ್ಕೆ ಮಿಸ್ಸಿಂಗ್? ಹಾಗೆ ಸ್ವಲ್ಪ ಆ್ಯಡ್ ಮಾಡು. ಓಕೆ, ನನಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದ್ದೀನಮ್ಮ ಎರಡೂ. ಇಲ್ಲ, ಸ್ವಲ್ಪ ಬೇಕಾಗಿತ್ತು. ಓಕೆ, ಹಂಗೆ ಸ್ವಲ್ಪ ಕ್ರೀಮಿ ಇದ್ದಿದ್ರೆ ಸ್ವಲ್ಪ ಮಜಾ ಬರ್ತದೆ. ಕ್ರೀಮಿ ಇತ್ತು, ಅದು ತರಷ್ಟರಲ್ಲಿ ಅದು ಡ್ರೈ ಆಗತ್ತೆ ಅದು. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ನನ್ನ ಫ್ರೆಂಡ್ಸ್ಗಂತೂ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ನಾನು ಮಾಡಿರೋ ಸ್ಪಗೆಟಿ. ಸೊ ನೀವೆಲ್ಲರೂ ಟ್ರೈ ಮಾಡಿ ನಂಗೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿರೋ ರೆಸಿಪಿ ತಗೊಬರ್ತೀನಿ. ಸೊ ಅಲ್ಲಿವರೆಗೂ ಸಿ ಯು. ಬಾಯ್. ಬಾಯ್ ಬಾಯ್. ಸಿ ಯು. ಬಾಯ್.